Hi Makle, welcome to 10 Power 100 Maths class. So let's discuss about 5 markers ಆಯ್ತಾ. So ನಮಗೆ ಲಾಸ್ಟ್ ಒಂದು 10 days ಇದೆ. So 10 days ಅಲ್ಲಿ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಕಂಟ್ರೋಲ್. ಓಕೆ, ಅಂಡ್ ನಿಮಗೆ ಆಲ್ರೆಡಿ ಗೊತ್ತಿದೆ ಪಾರ್ಟ್ ಎಗೆ 2 ಮಾರ್ಕರ್ಸ್ಗೆ 3 ಮಾರ್ಕರ್ಸ್ಗೆ ಪ್ರತಿ ಒಂದು ಕ್ವಶನ್ಸ್ಗೂ ಮಕ್ಕಳೇ ಏನೇನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅದನ್ನೆಲ್ಲ ಮಾಡಿದ್ದೀನಿ. ಸೊ ಒಂದು 6 ಕ್ವಶನ್ಸ್ ನ ಪಿಕ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಬಂದ್ರು ಸೊ ದಟ್ ನೀವು ಮ್ಯಾಥ್ ಎಕ್ಸಾಮ್ಗೆ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿರ್ತೀರ. ಐ ಕ್ಯಾನ್ ಗ್ಯಾರಂಟಿ ಯು ದಟ್ ಯು ಕ್ಯಾನ್ ಸ್ಕೋರ್ ರಿಯಲಿ ವೆಲ್ ಮಕ್ಕಳೇ. ಓಕೆ, ಸೊ ಅದೇ ಸೀರೀಸ್ ಅಲ್ಲಿ ನಾನು 5 ಮಾರ್ಕರ್ಸ್ ನ ಫೋಕಸ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನೇನೆಲ್ಲ ಓದಬೇಕು, ಯಾವ ತರ ಬರೀಬೇಕು. ಸೊ 5 ಮಾರ್ಕರ್ಸ್ ಅಲ್ಲಿ ಸ್ವಲ್ಪ ಕ್ವಶನ್ಸ್ ನೀವು ಬರೆದ್ರೆ ಎಲ್ಲಾನು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇದೆ ಆಯ್ತಾ. ಅದು ಬರೆದ್ರೆ ಮಾತ್ರ ಮಾರ್ಕ್ಸ್ ಕೊಡೋದು. ಸೊ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ನಿಮ್ಮ ಪ್ರಿಪರೇಷನ್ ಅಲ್ಲಿ ಮಕ್ಕಳೇ ನನ್ನ ವಿಡಿಯೋಸ್ ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಸೊ ದಟ್ ಯು ಕ್ಯಾನ್ ಸ್ಕೋರ್ ರಿಯಲಿ ವೆಲ್ ಇನ್ ಯರ್ ಎಕ್ಸಾಮಿನೇಷನ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಓಕೆ, ಸೊ ಫಸ್ಟ್ ಇದೊಂದು ಸ್ಟ್ರಾಟಜಿ ಮಾಡೋಣ ಆಯ್ತಾ. ಸೊ ಇದಕ್ಕೆ ಇವಾಗ ನಾನೊಂದು ಕ್ಲಿಯರ್ ಆಗಿ ಐಡಿಯಾ ಹೇಳ್ತೀನಿ. ಇದು ಯಾವ್ದೊಂದು ಗೊತ್ತಿರ್ಬೇಕು ಆಯ್ತಾ. ಸೊ ನಾನು ಇವೆರಡು ಕ್ವಶನ್ಸ್ ನಾನು ಮುಟ್ಟಕ್ ಹೋಗೋದಿಲ್ಲ ಮಕ್ಕಳೇ. ಓಕೆ, ಇದು ಯಾವ್ದು ಗೊತ್ತಾ, ಇದು ಕ್ಲಿಯರ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಇದು ಮ್ಯಾಟ್ರಿಸಿಸ್ ಆಯ್ತಾ. ಸೊ ಮ್ಯಾಟ್ರಿಸಿಸ್ ಅಂಡ್ ಡಿಟರ್ಮಿನೆಂಟ್ಸ್. ಸೊ ಇದೆರಡು ಫಿಕ್ಸ್ ಕ್ವಶನ್ಸ್, ಡಿಟರ್ಮಿನೆಂಟ್ಸ್. ಓಕೆ, ಸೊ ಎರಡು ಕ್ವಶನ್ಸ್ ನ ಲೆಟ್ಸ್ ನಾಟ್ ಟಚ್. ಏನಕ್ಕೆ ನಾನು ಟಚ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ನಿಮ್ಗೆಲ್ಲ ಆಲ್ರೆಡಿ ನೀವು ಮಾಸ್ಟರ್ ಮಾಡ್ಬಿಡ್ತೀರಾ ಇದರಲ್ಲಿ. ಓಕೆ, ಸೊ ಒಂಥರ MSc ಮಾಡ್ದಂಗೆ ಇದು. ಸೊ ಕ್ವಶನ್ ನಂಬರ್ 40 and 41 ಸೊ ತುಂಬಾ ಜನ ಅದಕ್ಕೆ ಪ್ರಿಪೇರ್ ಆಗಿರ್ತಾರೆ. ಸೊ ದಟ್ಸ್ ರೀಸನ್ ಐ ಆಮ್ ನಾಟ್ ಗೋಯಿಂಗ್ ಟು ಟಚ್ ದಿಸ್ ಆಯ್ತಾ. ಬಟ್ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಇದೆರಡನ್ನ ನೀವು ಆಪ್ಷನ್ ಆಗಿ ಇಟ್ಕೊಳ್ಳಿ ಆಯ್ತಾ. ಏನಕ್ಕಂದ್ರೆ ಸಮ್ಟೈಮ್ಸ್ ಏನಾಗುತ್ತೆ ಮ್ಯಾಟ್ರಿಸಸ್ ಮತ್ತೆ ಡಿಟರ್ಮಿನೆಂಟ್ಸ್ ಅಲ್ಲಿ ಆನ್ಸರ್ಸ್ ಬರಲ್ಲ ಕಂಡ್ರು. ಎಸ್ಪೆಷಲಿ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಆ ಭಯದಿಂದನೇ ಅರ್ಧ ಆನ್ಸರ್ಸ್ ಬರೋದಿಲ್ಲ. ದಟ್ಸ್ ವೈ ಎರಡು ಕ್ವಶನ್ಸ್ ನ ಆಪ್ಷನ್ ಆಗಿ ಇಟ್ಕೊಳ್ಳಿ ಆಯ್ತಾ. ನಾನು ಈ ವಿಡಿಯೋದಲ್ಲಿ ಏನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಈ ಕ್ವಶನ್ ನ ಫೋಕಸ್ ಮಾಡ್ತಿದ್ದೀನಿ ಮಕ್ಕಳೇ. ಓಕೆ, ಸೊ ನಾನು ಗ್ಯಾರಂಟಿ ಮಾಡ್ತೀನಿ ಇದನ್ನ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಓಕೆ, ಏನೇನೆಲ್ಲ ಮಾಡಬೇಕು, ಸ್ವಲ್ಪ ಒಂದು 4 ರಿಂದ 5 ಕ್ವಶನ್ಸ್ ಇರೋದು ಇದು ಈ ಟೈಪ್ ಅಲ್ಲಿ ಆಯ್ತಾ. ಫಸ್ಟ್ ಆಫ್ ಆಲ್ 2 ಮೆಥಡ್ ಇರೋದು, ಸೊ ಈಸಿಯಾಗಿ ಮಾಡ್ಬೋದು ಕ್ವಶನ್ ನಂಬರ್ 39 ಅದಾದ್ಮೇಲಿಂದ ನೆಕ್ಸ್ಟ್ ಕ್ವಶನ್ ನಂಬರ್ 42 ಮೇಲೆ ಫೋಕಸ್ ಮಾಡೋಣ. ಇದೆಲ್ಲ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಮೇಲೆ ಆಯ್ತಾ. ಸೊ ದಿಸ್ ಇಸ್ ಡಬಲ್ ಡಿಫ್ರೆನ್ಸಿಯೇಷನ್. ಇದು 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 ಯಾವ್ದಪ್ಪ ಅದು ಮೆಥಡ್, ಸ್ಟ್ಯಾಂಡರ್ಡ್ ರೂಟ್ ಆಫ್ a² + x², ಸ್ಪೆಷಲ್ ಫಂಕ್ಷನ್ ಇಂಟಿಗ್ರೇಷನ್, ಇದು ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್, ಮತ್ತೆ ಇದು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಆಯ್ತಾ. ಪ್ರತಿಯೊಂದು ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ಆಯ್ತಾ. ಸೊ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇವಾಗಿನ ಮಟ್ಟಿಗೆ ಲೆಟ್ಸ್ ಫೋಕಸ್ ಆನ್ ಕ್ವಶನ್ ನಂಬರ್ 39. ಸೊ ಈ ಕ್ವಶನ್ಗೆ ಏನೇನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಫರ್ದರ್ ಇವೆರಡು ಕ್ವಶನ್ಸ್ ನ ಬಿಟ್ಟು ಐ ವಿಲ್ ಡಿಸ್ಕಸ್ 42, 43, 44 and 45 ಮಕ್ಕಳೇ. ಓಕೆ, ಸೊ ನಿಮಗೆ ಯಾವ್ದು ಮೇಜರ್ ಆಗಿ ಇಂಪಾರ್ಟೆಂಟ್ ಬೇಕು ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಅಂಡ್ ಕ್ವಶನ್ ನಂಬರ್ 40 ಮತ್ತೆ 41 ಬೇಕಾ ಅಂತ ಕಾಮೆಂಟ್ ಮಾಡಿ ಆಯ್ತಾ. ಸೊ ದಟ್ ನಾನು ಬೇಕಿದ್ರೆ ತುಂಬಾ ಜನ ಬೇಕು ಅಂತ ಕೇಳಿದ್ರೆ ಅಲ್ಲಿ ಎಕ್ಸ್ಪ್ಲೇನ್ ಇವನ್ 40 ಮತ್ತೆ 41 ಮ್ಯಾಟ್ರಿಸಸ್ ಮತ್ತೆ ಡಿಟರ್ಮಿನೆಂಟ್ಸ್ ಅಲ್ಲಿ ಅದೇ ಕ್ವಶನ್ ತಾನೆ, ಫೈಂಡ್ ದ XYZ ವ್ಯಾಲ್ಯೂ ಬೈ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್. ಸೊ ಅದೇ ಕ್ವಶನ್ಸ್. ಸೊ ಅದ್ರಲ್ಲಿ ಏನು ಕಷ್ಟ ಇಲ್ಲ. ಸೊ ಜಸ್ಟ್ ಲೆಟ್ ಮಿ ನೋ ಬೈ ಲೈಕ್ ಯೂಸಿಂಗ್ ಯರ್ ಕಾಮೆಂಟ್ ಸೆಕ್ಷನ್. I'll help you with that. Okay, ಸೊ ಇವಾಗ ಕ್ವಶನ್ ನಂಬರ್ 49 ನೋಡೋಣ. ಸೊ ಇದರಲ್ಲಿ ಕ್ವಶನ್ ನಂಬರ್ 49 ಅಲ್ಲಿ 2 ಟೈಪ್ ಮಕ್ಕಳೇ. ಓಕೆ, ಅಂಡ್ ಕಾನ್ಸೆಪ್ಟ್ ವೆರಿ ಸಿಂಪಲ್ ಆಯ್ತಾ. 1 ಮತ್ತೆ ಆನ್ ಟು. 1 ಅಂದ್ರೆ 1 ಇನ್ಪುಟ್ 1 ಔಟ್ಪುಟ್. ಓಕೆ, ದಟ್ ಇಸ್ 1. ಆನ್ ಟು ಅಂತ ಹೇಳಿದ್ರೆ ಈ ಔಟ್ಪುಟ್ ಪಾರ್ಟ್ ಅಲ್ಲಿ ಯಾವ್ದು ಇದೆ ಎಲ್ಲಾನು ಯೂಸ್ ಆಗಿರ್ಬೇಕು, ಯಾವ್ದೋ ಒಂದು ಎಲಿಮೆಂಟ್ ಕೂಡ ಲೆಫ್ಟ್ ಔಟ್ ಆಗಿರಬಾರ್ದು. ದಟ್ ಇಸ್ ವಾಟ್ ಆನ್ ಟು ಆಯ್ತಾ. ನಾವಿವಾಗ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಸೊ ಇದು A, ಇದು B ಆಯ್ತಾ. ಇಲ್ಲಿ ABCD ಅಂತ ತಗೊಳ್ಳೋಣ. ಇಲ್ಲಿ 1 2 3 4. ಸೊ 1 ಅಂತ ಹೇಳಿದ್ರೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. 2 B 3 ಇದು 1. ಓಕೆ, 1 ಇನ್ಪುಟ್ ಮತ್ತೆ 1 ಔಟ್ಪುಟ್ ಆಯ್ತು. ನೆಕ್ಸ್ಟ್ ಆನ್ ಟು ಅಂದ್ರೆ ಮಕ್ಕಳು ನಾವು ಇಲ್ಲಿ ನೋಡಿ 1 2 ಇಲ್ಲಿ ಇದು ಸೆಟ್ A ಇದೆಲ್ಲ, ಸೆಟ್ A ಬಂದು ಇದು ಡೊಮೈನ್ ಆಯ್ತಾ. ಇದು ಕೋಡೊಮೈನ್ ಮಕ್ಕಳೇ. ಓಕೆ, ಸೆಟ್ B ಬಂದು ಕೋಡೊಮೈನ್ ಅಂದ್ರೆ 1 2 3 4 ಇದೆ. ಈಗ ನಾನು ಒಂದು 5 ಅಂತ ತಗೊಳ್ತೇನೆ. ಸೊ 5 ಇವಾಗ ಕೋಡೊಮೈನ್ ಆಯ್ತು. 1 2 3 4 5 ಆಯ್ತು ಅಲ್ವಾ. ಇದರಲ್ಲಿ ಈ 5 ಅನ್ನೋದು ಯೂಸ್ ಆಗಿಲ್ಲ. ಈ 5 ಅನ್ನೋದು ಯೂಸ್ ಆಗಿಲ್ಲ ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ನಾಟ್ ಆನ್ ಟು ಅಂತ. ಎಲ್ಲ ಯೂಸ್ ಆಗಿರ್ಬೇಕು. ಓಕೆ, ಇಲ್ಲಿ ಯೂಸ್ ಆಗಿರೋ ಎಲಿಮೆಂಟ್ಸ್ ಇದೆಲ್ಲ, ಸೊ ಇದನ್ನ ನಥಿಂಗ್ ಬಟ್ ರೇಂಜ್ ಅಂತ ಕರಿತೀವಿ. ಯೂಸ್ ಆಗಿರೋ ಎಲಿಮೆಂಟ್ಸ್ ನ 1 2 3 4 ಇದೆಲ್ಲ ಇದನ್ನ ರೇಂಜ್ ಅಂತ ಕರಿತೀವಿ. ಅಂಡ್ ಕೋಡೊಮೈನ್ ಅಂದ್ರೆ ಫುಲ್ 1 2 3 4 5 1 2 3 4 5. ಸೊ ಯಾವ್ದಾದ್ರು ರಿಲೇಷನ್ ಯಾವ್ದಾದ್ರು ಫಂಕ್ಷನ್ ಆನ್ ಟು ಆಗಿರ್ಬೇಕು ಅಂತ ಹೇಳಿದ್ರೆ ವಿ ಸೇ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್. ಓಕೆ, ವಿ ಸೇ ಲೈಕ್ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್. ಇವೆರಡು ಸೇಮ್ ಆಗಿದೆ ದೆನ್ ವಿ ಕ್ಯಾನ್ ಸಿ ಈಸಿಲಿ ಸೇ ದಟ್ ದೇ ಆರ್ ಆಕ್ಚುಲಿ ಆನ್ ಟು. 1 ಅಂದ್ರೆ 1 ಇನ್ಪುಟ್ 1 ಔಟ್ಪುಟ್. ಆನ್ ಟು ಅಂದ್ರೆ ಎಲ್ಲ ಕೋಡೊಮೈನ್ ಮತ್ತೆ ರೇಂಜಸ್ ಎರಡು ಸೇಮ್ ಆಗಿರ್ಬೇಕು. ಅಂದ್ರೆ ಯಾವ್ದು ಎಲಿಮೆಂಟ್ ಇಲ್ಲಿ ಉಳ್ಕೊಂಡಿರಬಾರ್ದು. ದಟ್ ಈಸ್ ದ ಸಿಂಪಲ್ ಕಂಡೀಷನ್. ಅರ್ಥ ಆಯ್ತಾ. ಸೊ ಇಷ್ಟು ನೆನ್ಪಿಟ್ಕೊಂಡು 5 ಮಾರ್ಕ್ಸ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. Okay, so let's solve the sums, Makke.
Okay, state whether f of x is equal to 3 minus 4x is 1 1 or 1 1 onto and or bijective ಆಯ್ತಾ. ಬೈಜೆಕ್ಟಿವ್ ಅಂದ್ರೆ ವೆರಿ ಸಿಂಪಲ್, ಆ ಫಂಕ್ಷನ್ ಬೋತ್ 1 1 ಆನ್ ಟು ಆಗಿದೆ, ಅದು ಬೈಜೆಕ್ಟಿವ್ ಅಷ್ಟೇ. ಸೊ ತಲೆ ಕೆಡಿಸ್ಕೋಬೇಡಿ. ಓಕೆ, ಮತ್ತೆ 1 1 ಮತ್ತೆ ಆನ್ ಟುಗೆ ಇನ್ನೊಂದು ನೇಮ್ ಇದೆ ಆಯ್ತಾ. 1 1 ಇಸ್ ನಥಿಂಗ್ ಬಟ್ ಇಂಜೆಕ್ಟಿವಿಟಿ ಮಕ್ಕಳೇ. ಇಂಜೆಕ್ಷನ್ ಒಂದೇ ಜಾಗಕ್ಕೆ ಚುಚ್ತಾ ಇರ್ತಾನೆ, ಅದೇ ತರ. ಸೊ ಇಟ್ಸ್ ನಥಿಂಗ್ ಬಟ್ ಇಂಜೆಕ್ಟಿವ್. ಆನ್ ಟು ಬಂದು ಸರ್ಜೆಕ್ಟಿವಿಟಿ ಅಂತ. ಸೊ ಅದು ಇನ್ನೊಂದು ನೇಮ್ ಗೊತ್ತಿರಬೇಕು. ಎಕ್ಸಾಮ್ ಅಲ್ಲಿ ಸಡನ್ ಆಗಿ ಕೇಳ್ಬಿಟ್ರೆ ಇದೇನಿದು ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಓಕೆ, ಸೊ ಗೊತ್ತಿರ್ಲಿ ಅದು ಆಯ್ತಾ. ಓಕೆ, ಸೊ ಲೆಟ್ಸ್ ಸಾಲ್ವ್ ದಿಸ್. ಫಸ್ಟ್ ಈಸ್ 1 1 ಆಯ್ತಾ ಮಕ್ಕಳು. ನಾನು ಏನ್ ಬರೀತೇನೆ ಅದನ್ನೇ ಫಾಲೋ ಮಾಡಿ 100% ಹಿಂಗೆ ಕೇಳ್ತಾರೆ ಆಯ್ತಾ. ಸೊ ಫಸ್ಟ್ 1 1. ಸೊ ಹೆಡ್ಡಿಂಗ್ ಬರೀರಿ 1 1. ಈಗ ಎಫ್ ಆಫ್ ಎಕ್ಸ್ ಒನ್ ಅಲ್ಲ. ಸೊ ರೈಟ್, ಎಫ್ ಆಫ್ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ಮಕ್ಕಳೇ. ಓಕೆ, ಎಫ್ ಆಫ್ ಎಕ್ಸ್ ಒನ್ ಇಸ್ ನಥಿಂಗ್ ಬಟ್ 3 minus 4x1 is equal to 3 minus 4x2 ಆಯ್ತಾ. ಇಲ್ಲಿ ಫಸ್ಟ್ 3 ಮತ್ತೆ 3 ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ವಾಟ್ ಇಸ್ ಲೆಫ್ಟ್ ಔಟ್? minus 4x1 is equal to minus 4x2 ಅಂತ. ಸೊ minus 4 ಕ್ಯಾನ್ಸಲ್ ಆಗಿ x1 is equal to x2 ಅಂತ ಉಳ್ಕೊಳ್ಳುತ್ತೆ. ಸೊ ದಿಸ್ ಇಸ್, ಇಫ್ ಯು ಗೆಟ್ ದಿಸ್ ಒನ್ then easily we can say that f of x is 1 1 ಮಕ್ಕಳೇ. f of x is 1 1 ಅರ್ಥ ಆಯ್ತಾ. ಸೊ ಕಂಡೀಷನ್ಸ್ ಬರೀರಿ, f of x is 1 1. ಇವಾಗ ನಿಮ್ಗೆ ನಾನು ಬರ್ದೆ ಏನೋ ಸ್ಟೆಪ್ಸ್ ಬರ್ದೆ, ಇದು ಏನು ಅಂತಾನೆ ಅರ್ಥ ಆಗಿಲ್ಲ ತಾನೆ. ವೆರಿ ಸಿಂಪಲ್. ಈಗ ರಿಯಲ್ ನಂಬರ್ ಅಲ್ಲಿ ಯಾವ್ದಾದ್ರು ಒಂದು ನಂಬರ್ ತಗೊಳ್ಳಿ, ಅದಕ್ಕೆ ಔಟ್ಪುಟ್ ಸೇಮ್ ಆಗಿರ್ಬೇಕು. ಸೊ ಇಲ್ಲಿ ನಾವು ತಗೊಳಕ್ ಆಗೋದು, ಈಗ ನಾನು ಇಫ್ ಐ ಟೇಕ್ 1 year ಮಕ್ಳು, ಇಲ್ಲೂ ಕೂಡ 1 ತಗೋಬೇಕು, ಯಾಕಂದ್ರೆ ಔಟ್ಪುಟ್ ಡಿಫ್ರೆಂಟ್ ಆಗ್ಬಾರ್ದು. ಸೊ 1 and 1 ಇನ್ನೊಂದು ಶಾರ್ಟ್ ಕಟ್ ಹೇಳ. ಇನ್ನೊಂದು ಶಾರ್ಟ್ ಕಟ್ ಅಂದ್ರೆ ಇಲ್ಲಿ ಇದಲ್ಲ, ಯಾವ್ದು ಫಂಕ್ಷನ್ ಇದು. ಓಕೆ, ಲೆಟ್ಸ್ ಡಿಲೀಟ್ ದಿಸ್. If you see f of x makle, f of x is actually a linear functions, correct? Linear function under real number to real number control. Okay, linear function under real number to real number is both 1 1 and onto. Artha aita? So remember this. Linear function. First of all, linear functions andre gothirbeku. Linear functions andre the degree is 1 actually. x power mele 1 ಇರುತ್ತೆ. that is nothing but linear function ಆಯ್ತಾ. ಸೊ ಇನ್ ದಿಸ್ ಕೇಸ್ linear function under real number is both 1 1 onto. ಎಕ್ಸಾಂಪಲ್ ಕೊಡ್ಬೋದು, ಅಲ್ಲಾಂದ್ರೆ ಇಷ್ಟು ಮಾತ್ರ ಬರೆದು ಸಾಕು. ಓಕೆ, ಈಗ onto ಮಾಡೋಣ. ಸೊ ontoಗೆ ಇದೇ ಸ್ಟೆಪ್. ontoಗೆ ಫಸ್ಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ತಗೊಳ್ಳಿ ಮಕ್ಕಳೇ. ಓಕೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಅಂದ್ರೇನು? ಸೊ 3 minus 4x is equal to y ಆಯ್ತಾ. ಇದನ್ನ y ಗೆ ಸಾಲ್ವ್ ಮಾಡಿ, ಸರಿ ಇದನ್ನ x ಗೆ ಸಾಲ್ವ್ ಮಾಡಿ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನ್ ಮಾಡೋಣ ಅಂದ್ರೆ ಈ -4x ನ ಆ ಕಡೆ ತಗೊಂಡೋಗೋಣ, ಈ y ನ ಈ ಕಡೆ ತಗೊಂಡ್ಬರೋಣ. ಸೊ 3 minus y is equal to 4x. ಇದು y is ಮೆಥಡ್ ಆಯ್ತಾ. x ನ ಪಾಸಿಟಿವ್ ಇಟ್ಕೊಳ್ಳೋದು y is ಮೆಥಡ್. ಸೊ ಇಲ್ಲಾಂದ್ರೆ ಅದು ಮೈನಸ್ ಪ್ಲಸ್ ಎಲ್ಲ ತಲೆಗೆಸ್ಕೊಳ್ತೀರಾ. ಸೊ ನೆಕ್ಸ್ಟ್ 4x ಇದನ್ನ ಉಲ್ಟಾ ಬರೋಣ. 4x is equal to 3 minus y ಆಯ್ತು. ವಾಟ್ ಇಸ್ x ಮಕ್ಕಳೇ? x is equal to 3 minus y by 4 ಅಲ್ವಾ. x is equal to 3 minus y by 4. ಓಕೆ, which belongs to real number ಅಲ್ವಾ. ಸೊ ದಿಸ್ ಇಸ್ ಇಂಪಾರ್ಟೆಂಟ್, ಬರೀಲೇಬೇಕು ಆಯ್ತಾ. ಸೊ ಐ would say like let's write that in the red color. Yeah, so belongs to the codomain. Codomain is what? Real number. ಇದನ್ನ ಬರೀಬೇಕಾಗುತ್ತೆ. ಓಕೆ, ಇನ್ನೊಂದು ಸ್ಟೆಪ್ ಸಮ್ಟೈಮ್ಸ್ ಸ್ವಲ್ಪ ಲೆಕ್ಚರರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ವಾಟ್ ಇಸ್ ಎಕ್ಸ್ ಮಕ್ಕಳು? 3 minus y by 4 ತಾನೆ ಇಲ್ಲಿ ಹಾಕಿ. ಸೊ ಎಫ್ ಆಫ್ 3 minus y by 4 is equal to ಎಫ್ ಆಫ್ ಎಕ್ಸ್ ಅಂತ ಹೇಳಿದ್ರೆ 3 minus 4x ಅಲ್ವಾ. ಈಗ ಎಕ್ಸ್ ಆಲ್ ರೈಟ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 minus 4x ಕರೆಕ್ಟಾ. ಈಗ ಎಫ್ ಆಫ್ ಎಕ್ಸ್ ಆಗಲಿ ನಮಗೆ ಎಕ್ಸ್ 3 minus y by 4 ಸಿಕ್ತು, ಅದನ್ನೆಲ್ಲ ಆಗ್ತಾ ಇದ್ದೀನಿ. ಓಕೆ, ಸೊ 3 minus 4 of 3 minus y by 4 ಅಂತ ಬರುತ್ತೆ. ಸೊ 4 4 ಕ್ಯಾನ್ಸಲ್ ಆಯ್ತು. ಸೊ 3 minus 3 plus y ಬಂತು. ಸೊ ಎಫ್ ಆಫ್ 3 minus y by 4 is equal to y ಅಂತ ಬಂತ. ಅಂದ್ರೆ we can say that f of x is equal to y. ಇದನ್ನ ತಾನೇ ನಾವು ಫಸ್ಟ್ ಸ್ಟೆಪ್ ಅಲ್ಲಿ ತಗೊಂಡಿದ್ದು. ಸೊ ದಿಸ್ ಇಸ್ ಆಕ್ಚುಲಿ ಅಡಿಷನಲ್ ಸ್ಟೆಪ್ ಮಕ್ಕಳು. ಇದು ಇರಲಿ ನಿಮಗೆ, ಆದ್ರೆ ಇದನ್ನ ಮಾಡಿ ಆಯ್ತಾ. ಓಕೆ, ಸೊ ಆಫ್ಟರ್ ದಿಸ್, ಸೊ ನೀವೊಂದು ಫೈನಲ್ ಆಗಿ ಕನ್ಕ್ಲೂಷನ್ ಬರೀಬೇಕಾಯ್ತಾ. ಸೊ ಫಾರ್ ಎವ್ರಿ y belongs to r, there exist x belongs to r, hence f of x is equal to y. ಇದನ್ನು ಬರೀಬೇಕಂದ್ರೆ ಸೊ ತುಂಬಾ ಜನ ಮಾರ್ಕ್ಸ್ ತೆಗಿತಾರೆ ಇಲ್ಲ ಬರ್ದಿಲ್ಲ ಅಂತ ಹೇಳಿದ್ರೆ. ಸೊ ಪ್ಲೀಸ್ ರೈಟ್ ದಿಸ್ ಮಕ್ಕಳೇ. ಓಕೆ, ಸೊ ಫಾರ್ ಎವ್ರಿ y belongs to r, there exists x belongs to r, f of x is equal to y ಅಂತ ಬರ್ದು, and then write f of x is onto. ಸೊ f of x is onto. ಅರ್ಥ ಆಯ್ತಾ. ಸೊ ಸೇಮ್ ಕಂಡೀಷನ್. ಇದೊಂದು ಮಕ್ಕಳೇ ತುಂಬಾ ಇಂಪಾರ್ಟೆಂಟ್, ತುಂಬಾ ಜನ ಮಿಸ್ ಮಾಡ್ಕೊಳ್ತೀರಾ. ಪ್ಲೀಸ್ ಬರೀರಿ ಕಂಡ್ರೆ. ಸ್ವಲ್ಪ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಲೆಕ್ಚರರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದನ್ನ ಬರೀಲ್ಲ ಅಂದ್ರೆ ಮಾರ್ಕ್ಸ್ ಹೋಗೋ ಚಾನ್ಸಸ್ ಇರುತ್ತೆ. ದಟ್ಸ್ ವೈ ಇದನ್ನ ಸ್ವಲ್ಪ ಚೆಕ್ ಮಾಡೋದಕ್ಕಾದ್ರೂ ಬರೀರಿ. ಅಂಡ್ ಇದೇನು ಕಷ್ಟ ಇಲ್ಲ. ಏನಕ್ಕೆ ಕಷ್ಟ ಇಲ್ಲ ಅಂದ್ರೆ ಇದನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡೋಕ್ಕೂ ಯೂಸ್ ಆಗುತ್ತೆ ಇದು.
ಓಕೆನಾ. ನೆಕ್ಸ್ಟ್ ಕ್ವಶನ್ ಇಸ್ f of x is equal to x minus 2 by x minus 3 ಆಯ್ತಾ. ಸೊ ಇದು ಕೂಡ ಲೀನಿಯರ್ ಫಂಕ್ಷನ್ ಅಂಡರ್ ರ್ಯಾಷನಲ್ ನಂಬರ್, ರೈಟ್, ರ್ಯಾಷನಲ್ ಫಾರ್ಮ್ಯಾಟ್. ಸೊ ಇದು ಕೂಡ ಬೋತ್ 1 1 ಮತ್ತೆ ಆನ್ ಟು ಆಗಿರುತ್ತೆ ಮಕ್ಕಳೇ. ಓಕೆ, ಸೊ ಪ್ರೂವ್ ಮಾಡೋದಕ್ಕೆ ಸಿಂಪಲ್. ಸೊ ರೈಟ್ 1 1 ಸ್ವಲ್ಪ ಇಲ್ಲಿ 1 1 ಪ್ರೂವ್ ಮಾಡುವಾಗ ಸ್ವಲ್ಪ ಲಾಂಗ್ ಬರುತ್ತೆ ಇದು, ಸೊ ನೋಡ್ಕೊಳ್ಳಿ ಆಯ್ತಾ. ಸೊ ಫಸ್ಟ್ f of x1 is equal to f of x2, same step, right? x1, so x1 minus 2 divided by x1 minus 3 is equal to x2 minus 2 divided by x2 minus 3 ಆಯ್ತಾ. ಇದು ಫಸ್ಟ್ ಸ್ಟೆಪ್. ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆಯ್ತಾ, ದಿಸ್ ಇಂಟು ದಿಸ್ ಮಕ್ಕಳೇ. ಓಕೆ, ಸೊ x1 minus 2 into x2 minus 3 is equal to x2 minus 2 into x1 minus 3 ಆಯ್ತಾ. ಸೊ ಇದಾದ್ಮೇಲಿಂದ ನಾವು ಬೈನಾಮಿಯಲ್ ಮಲ್ಟಿಪ್ಲಿಕೇಶನ್ ಮಾಡಿ. x1 into x2 is x1 x2 minus 3x1 minus 2x2 plus 6 ಬರುತ್ತೆ ಮಕ್ಕಳೇ. ಓಕೆ, is equal to, ಸೊ ಇದು ಮಲ್ಟಿಪ್ಲಿಕೇಶನ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಲ್ಲೂ ಕೂಡ ಸೇಮ್ x1 x2 minus 3x2 minus 2x1 plus 6 ಬಂತು. ಓಕೆನಾ. ಸೊ ಇಲ್ಲಿ ಸಮ್ ಆಫ್ ದ ಕ್ಯಾನ್ಸಲ್, 6 ಮತ್ತೆ 6 ನ ಕ್ಯಾನ್ಸಲ್ ಮಾಡಬಹುದು, x1 x2 ಕ್ಯಾನ್ಸಲ್ ಮಾಡಬಹುದು. ಸೊ ವಾಟ್ ಈಸ್ ಲೆಫ್ಟ್ ಔಟ್ ನಮಗೆ? ಸೊ ಲೆಫ್ಟ್ ಔಟ್ ನಮಗೆ minus 3x1 minus 2x2 is equal to minus 3x2 minus 2x1 ಮಕ್ಕಳೇ. ಓಕೆ, ಆಲ್ x1 ಒಂದ್ ಸೈಡ್ ತಗೊಂಡ್ ಬನ್ನಿ. ಸೊ minus 3x1 ಈ minus 2x ಈ ಕಡೆ ತಗೊಂಡ್ಬಂದ್ರೆ ಸೊ 2x1 ಆಯ್ತು ಅಲ್ವಾ. minus 3x2 plus 2x2 ಆಯ್ತು. ಸೊ ವಿ ಗೆಟ್, ಇಲ್ಲಿ ಬರೀತೇನೆ ಆಯ್ತಾ, minus x1 is equal to minus x2 ಆಯ್ತು, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ x1 is equal to x2 ಮಕ್ಕಳೇ. ಸೊ ಇಲ್ಲಿ ತನಕ ಮಾಡಬೇಕು, ಅರ್ಥ ಆಯ್ತಾ ಇದು? ಸೊ ಐ ಹೋಪ್ ಇದು ಅರ್ಥ ಆಗಿದೆ. ಜಸ್ಟ್ ಬೈನಾಮಿಯಲ್ ಮಲ್ಟಿಪ್ಲಿಕೇಶನ್ಸ್ ಕೊಂಡ್ರು ಮಲ್ಟಿಪ್ಲಿಕೇಶನ್ ಮಾಡಿ ಯಾವ್ಯಾವ್ದು ಟರ್ಮ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಬರೆದು ಲೈಕ್ ಕ್ಲಿಯರ್ ಮಾಡಿ ಆಯ್ತಾ. ಸೊ ನೆಕ್ಸ್ಟ್ ರೈಟ್ f of x is 1 1, f of x is 1 1. ಅರ್ಥ ಆಯ್ತಾ ಇದು? ಓಕೆ, ಸಿಂಪಲ್, ಬಟ್ ಮಿಸ್ ಮಾಡ್ಕೊಳ್ತಾರೆ. ಸೊ ಪ್ಲೀಸ್ ರೈಟ್ ದಿಸ್ ಮಕ್ಕಳೇ. ಓಕೆ, ಇಷ್ಟು ಮಾಡ್ಬೇಕು ನೀವು. ಓಕೆ, ಸೊ ಇದು 1 1 ಗೆ. ನೆಕ್ಸ್ಟ್ ಆನ್ ಟು ಗೆ ಕಂಡ್ರು. ಸೊ ಆನ್ ಟು, ರೈಟ್, f of x is equal to y. So what is f of x? x minus 2 divided by x minus 3 is equal to y. Okay, x minus 2 divided by x minus 3 is x minus 2 by x minus 3 is equal to y. Next cross multiply ಮಾಡಿ. So x minus 2 is equal to y into x minus 3 ಅಲ್ವಾ. So we get x minus 2 is equal to xy minus 3y, xy minus 3y. So ಇಲ್ಲಿ ಏನು ತಗೊಳ್ಬಹುದು? So if you see this, we can take x minus xy common. So xy is equal to minus 3y plus 2 ಆಯ್ತಲ್ವಾ. So we'll take x common. So 1 minus y is equal to minus 3y plus 2. So x is equal to minus 3y plus 2 whole divided by 1 minus y ಮಕ್ಕಳೇ, which is belongs to the codomain. codomain ಯಾವ್ದು ಗೊತ್ತಾ? ಇಲ್ಲಿ b ಅಂದ್ರೆ ರಿಯಲ್ ನಂಬರ್ ಎಕ್ಸೆಪ್ಟ್ 1 ಅಂತ ಬರೀಲೇಬೇಕು. ಸೊ ರಿಯಲ್ ನಂಬರ್ ಎಕ್ಸೆಪ್ಟ್ 1, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅಗೇನ್ ಐ ಆಮ್ ಹೈಲೈಟಿಂಗ್ ದಿಸ್. ಸೊ ದಿಸ್ ಇಸ್ ಯು ವಿಲ್ ಫರ್ಗೆಟ್ ಮಕ್ಕಳೇ. ಓಕೆ, ಸೊ ದಿಸ್ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್, ಮಿಸ್ ಮಾಡ್ಕೊಳ್ತೀರಾ. ಐ ರಿಯಲಿ ವಾಂಟ್ ಯು ಟು ಲೈಕ್ ನೋಟ್ ದಿಸ್ ಔಟ್. ಓಕೆ, ಸೊ ಇದಾಯ್ತು. ಇದಾದ್ರಿಂದ ಆ ಸೆಕೆಂಡ್ ಸ್ಟೆಪ್ ಹೇಳಿದ್ರೆ ಅದು ಕಷ್ಟ ಆದ್ರೆ ಬೇಡ ಆಯ್ತಾ. ಇಲ್ಲಿ ಬರೀರಿ, ಮಾರ್ಕ್ಸ್ ಕೊಡ್ತಾರೆ, ಬಿಕಾಸ್ ದಿಸ್ ಇಸ್ ವೆರಿ ಲೆಂತಿ ಒನ್ ಆಯ್ತಾ. ಸೊ ಇಲ್ಲಿ ಬರೀರಿ ಫಾರ್ every y belongs to alva, for every y belongs to r minus 1, there exist x belongs to first in the range domain r minus 3. So f of x is equal to y ಅಂತ ಬರೆದು f of x is on 2 ಅಂತ ಬರೀರಿ, ಸಾಕು ಇಷ್ಟು ಬರೆದ್ರೆ. ಓಕೆ, ಯು ವಿಲ್ ಗೆಟ್ 5 out of 5 ಅಂತ ಈಸಿಲಿ ಯು ವಿಲ್ ಗೆಟ್ 5 out of 5. ಅರ್ಥ ಆಯ್ತಾ? ಸೊ ಇಷ್ಟು ಬರೀಬೇಕು ಮಕ್ಕಳೇ. ಸೊ ಪ್ಲೀಸ್ ಲೈಕ್ ನೋಟ್ ಡೌನ್ ಮಾಡ್ಕೊಳ್ಳಿ. ಒಂದು ಕಂಪ್ಲೀಟ್ ಸ್ಟ್ರೆಚ್ ಅಲ್ಲಿ ಮಾಡಿದೀನಿ, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅಂಡ್ ಈ ತರ ಕ್ವಶನ್ಸ್ ಗಳೇ ಬರೋದು ಎಕ್ಸಾಮಿನೇಷನ್ಸ್ಗೆ. ಸೊ ಅಂಡ್ ಸ್ವಲ್ಪ ಲೆಂತ್ ಇರೋದ್ರಿಂದ 5 ಮಾರ್ಕರ್ಗೆ ಫಿಟ್ ಆಗುತ್ತೆ ಇದು. ದಟ್ಸ್ ರೀಸನ್ ಪ್ಲೀಸ್ ಪ್ರಾಕ್ಟೀಸ್ ವೆಲ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸ್ಟೇಟ್ ವೆದರ್ ದ ಫಂಕ್ಷನ್ ಇಸ್ 1 1 or onto or bijective ಆಯ್ತಾ. ಸೊ f of x is equal to 1 plus x square. So under real number to real number, so we have to check 1 plus x square ಆಯ್ತಾ. So this is simple ಮಕ್ಕಳೇ. ಸೊ ಇದು ಇಟ್ಸ್ ನಾಟ್ ಬೋತ್ 1 1 ಮತ್ತೆ onto ಎರಡು ಆಗಿರಲ್ಲ ಇದು ಆಯ್ತಾ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೊ ಫಸ್ಟ್ 1 1 ಬರೆಯೋಣ. ಸೊ 1 1 f of x1 is equal to f of x2 ಆಯ್ತಾ. So we'll take 1 plus x1 square is equal to 1 plus x2 square. So 1 1 cancel. So x1 square is equal to x2 square, but
x1 is not equal to x2 ಆಯ್ತಾ ಏನಕ್ಕೆ ಅಂತ ಹೇಳಿದ್ರೆ if I take f of minus 2 is equal to f of plus 2 the answer ಬಂದು 1 plus minus 2 the whole square is 4 is equal to 1 plus 4 ಬರುತ್ತೆ ಕರೆಕ್ಟಾ so 5 is equal to 5 ಬಂತು okay that means but minus 2 is not equal to plus 2 ಕಂಡು minus 2 is not equal to plus 2 ಕರೆಕ್ಟಾ ಏನಕ್ಕೆ ಅಂದ್ರೆ ಹಿಂಗೆ ಬರೆದ್ರೆ minus 2 ಮತ್ತೆ plus 2 ಗೆ ಆನ್ಸರ್ ಬಂದು 5 ಆಗಿರುತ್ತೆ that means ಎರಡು ಇನ್ಪುಟ್ 1 ಔಟ್ಪುಟ್ ಆಯ್ತು that means it is not 1 1 ಅರ್ಥ ಆಯ್ತಾ ಸೊ ಇಟ್ಸ್ ಆಕ್ಚುಲಿ 1 plus x square ರಿಮೆಂಬರ್ ಇನ್ ದ ಪ್ರೀವಿಯಸ್ ಕೇಸಸ್ ಇದನ್ನೆಲ್ಲ ನಾವು ಮಾಡಿಲ್ಲ ಬಿಕಾಸ್ ಇಟ್ಸ್ ಅ ಲೀನಿಯರ್ ಫಂಕ್ಷನ್ ಎರಡು ಸೈಡು ಸೇಮ್ ಆನ್ಸರ್ಸ್ ಬರೋ ಚಾನ್ಸೇ ಇಲ್ಲ ಬಟ್ ಇನ್ ದಿಸ್ ಕೇಸ್ ಬರ್ತಾ ಇದೆ ಆಯ್ತಾ ಇದರ ಎಕ್ಸಾಂಪಲ್ ಬರೆದ್ರು ಆಗುತ್ತೆ ಮಕ್ಕಳು ಬಟ್ ಈ ಸ್ಟ್ಯಾಂಡರ್ಡ್ ಫಾರ್ಮ್ ನ ಬರೀಬೇಕು ದಿಸ್ ಇಸ್ ಎಕ್ಸಾಂಪಲ್ ಇಸ್ ನಾಟ್ ಮ್ಯಾಂಡೇಟರಿ ಬಟ್ ದಿಸ್ ಸ್ಟ್ಯಾಂಡರ್ಡ್ ಫಾರ್ಮ್ ಇಟ್ ಇಸ್ ವೆರಿ 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 ಇಂಪಾರ್ಟೆಂಟ್ ಆಯ್ತಾ ರೈಟ್ ಸೊ ಎಫ್ ಆಫ್ ಎಕ್ಸ್ ಈಸ್ ನಾಟ್ 1 1 ಅರ್ಥ ಆಯ್ತಾ ಸೊ ಸಿಂಪಲ್ ಕ್ವಶನ್ ಓಕೆ ನೆಕ್ಸ್ಟ್ ಸೊ ಆನ್ ಟು ಕಂಡೀಷನ್ಸ್ ಗೆ ಬಂದಾಗ ಸೇಮ್ ಪ್ರೊಸೀಜರ್ ಸೊ ಎಫ್ ಆಫ್ x is equal to y so f of x is equal to y we'll write on to so what is f of x makla 1 plus x square alva so 1 plus x square is equal to y so x square is equal to y minus 1 x is equal to root of y minus 1 ಇಲ್ಲಿ ನಾವು ಡೈರೆಕ್ಟ್ ಆಗಿ ಇಟ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಅಂತ ಬರೆಯಕ್ಕಾಗಲ್ಲ ಬಿಕಾಸ್ ಇಫ್ y is negative okay if y is equal to negative number then root of y minus 1 does not belongs to r correct alva now if I take y is equal to minus 4 so minus 4 minus 1 ಏನಾಗುತ್ತೆ minus 5 ಆಗುತ್ತೆ under root negative number ಬಂದ್ರೆ it is actually a complex number ಅಲ್ವಾ that is not belongs to real number so this condition is important okay ಇದನ್ನ ಬರೀಬೇಕು ನೀವು so right f of x is not onto ಮಕ್ಕಳೇ f of x is not onto ಅರ್ಥ ಆಯ್ತಾ ಸೊ ಸಿಂಪಲ್ ಕಾನ್ಸೆಪ್ಟ್ ಕಂಡ್ರೆ ಸೊ ಪ್ಲೀಸ್ ಈ ತರ ಬರೀರಿ ಸ್ಟ್ಯಾಂಡರ್ಡ್ ಫಾರ್ಮ್ ನ ಮಿಸ್ ಮಾಡ್ಕೋಬೇಡಿ ಇದೇ ತರನೇ ಬರೀರಿ ಯು ವಿಲ್ ಗೆಟ್ 5 out of 5 ಮಕ್ಕಳೇ ಓಕೆ ಒಂದು ಚೂರು ಮಿಸ್ ಆಗಲ್ಲ ಓಕೆನಾ ನೆಕ್ಸ್ಟ್ ಸೊ ಈ ಕ್ವಶನ್ ತುಂಬಾ ಜನ ಮಿಸ್ ಮಾಡ್ತೀರಾ ಎಫ್ ಆಫ್ ಎನ್ ಆಯ್ತಾ ಇಲ್ಲಿ ಎಫ್ ಆಫ್ ಎಕ್ಸ್ ಅಲ್ಲ ಎಫ್ ಆಫ್ ಎನ್ ಇಸ್ ಇಕ್ವಲ್ ಟು ಎನ್ ಪ್ಲಸ್ 1/2 if n is odd n/2 if n is even ಆಯ್ತಾ ಸೊ ಲೆಟ್ಸ್ ಡೂ ದಿಸ್ ಸೊ ಫಸ್ಟ್ 1 1 ಆಯ್ತಾ ಸೊ 1 1 ಗೆ ಇಲ್ಲಿ ಸ್ವಲ್ಪ ಕಂಡೀಷನ್ ಬೇರೆ ಆಗುತ್ತೆ ಮಕ್ಕಳೇ ಓಕೆ ಏನ್ ಮಾಡೋಣ ಅಂತ ಹೇಳಿದ್ರೆ when n is even ಮತ್ತೆ when n is odd ಎರಡು ಕಂಡೀಷನ್ಸ್ ತಗೊಳ್ಳೋಣ ಇಲ್ಲಿ ಡೈರೆಕ್ಟ್ ಆಗಿ ನಾನು ಎಕ್ಸಾಂಪಲ್ ತಗೊಂಡು ಸಾಲ್ವ್ ಮಾಡ್ತೀನಿ ಆಯ್ತಾ ಸೊ ನಾವು when n is even ಅಂದ್ರೆ I'll take f of 2 ತಗೊಳ್ತೀನಿ f of 2 ಅಂದಾಗ ಏನಾಗುತ್ತೆ f of even ಅಂದಾಗ ಈ ಕಂಡೀಷನ್ ಯೂಸ್ ಮಾಡ್ತೀವಿ ಅಂತ that means f of 2 is equal to so 2 divided by 2 the answer is 1 correct so this is when n is even when n is even next when n is odd okay so when n is odd we will use the other condition so now when n is odd we use the other conditions correct we'll take 1 so f of 1 ge enagutte 1 plus 1/2 allo makle so it's nothing but 2/2 the answer is 1 ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಫ್ ಆಫ್ 1 ಗೂ ಕೂಡ ಎಫ್ ಆಫ್ 1 ಮತ್ತೆ ಎಫ್ ಆಫ್ 2 ಆನ್ಸರ್ ಬಂದು 1 is equal to 1 but this one is not equal to this 2 correct 1 is not equal to 2 very important so right f of n ಇಲ್ಲಿ f of x ಅಂತ ಬರೀಬೇಡಿ f of n is not 1 1 ಅಂದ್ರೆ ಏನಂದ್ರೆ ಅರ್ಥ ಸೊ 1 2 ಅಂದಿದೆ ಅಲ್ವಾ 1 2 3 ಇಲ್ಲಿ ಆಕ್ಚುಲಿ ನ್ಯಾಚುರಲ್ ನಂಬರ್ ಸೆಟ್ ಇದು ಡೊಮೇನ್ ಮತ್ತೆ ಕೋಡೊಮೇನ್ ಬಂದು ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ವೆನ್ 1 ಇದ್ದಾಗಲೂ ಆನ್ಸರ್ ಇಸ್ 1 2 ಇದ್ದಾಗಲೂ ಆನ್ಸರ್ ಇಸ್ 1 ಈ ತರ ಬಂತು ಮಕ್ಕಳು ದಟ್ ಮೀನ್ಸ್ ಇಟ್ ಇಸ್ ನಾಟ್ 1 1 ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಓಕೆ ಇಷ್ಟನ್ನ ಬರೀಲಿ ಸಾಕು ತೊಂದರೆ ಇಲ್ಲ ನೆಕ್ಸ್ಟ್ ಓಕೆ ಆನ್ ಟರ್ನ್ ಇದ್ರಲ್ಲಿ ಮಾಡ್ತೀನಿ ಸೊ ವಿಲ್ ಡೂ ಲೈಕ್ ದಿಸ್ ಮಕ್ಕಳೇ ಓಕೆ ಸೊ ಆನ್ ಟುಗೆ ವೆರಿ ಸಿಂಪಲ್ ಆಯ್ತಾ ಸೊ ಸೇಮ್ ಕಂಡೀಷನ್ಸ್ ನಾವು ಎಫ್ ಆಫ್ ಎಕ್ಸ್ ಇಕ್ವಲ್ ವೈ ತಗೊಂಡ್ವಲ್ಲ ಅದೇ ಕಂಡೀಷನ್ಸ್ ಬಟ್ 2 ಡಿಫರೆಂಟ್ ಪಾರ್ಟ್ ಅಲ್ಲಿ ಮಾಡ್ತೀವಿ ಸೊ when n is even next when n is odd so when n is even ಅಂದ್ರೆ ಇದು ಬರುತ್ತಲ್ವಾ ಸೊ f of n is equal to y ಅಂತ ತಗೊಳ್ಳಿ f of n is equal to y so n/2 is equal to y so what is n ಮಕ್ಕಳೇ n is equal to 2y ತಾನೆ that is belongs to natural number ಬರೀಬಹುದಲ್ವಾ because multiples of 2 is actually belongs to natural number so we can easily write this ಆಯ್ತಾ so we can say that n is belongs to natural number for every y belongs to natural number there exists x belongs to okay x alla n belongs alva n belongs to
natural number. N belongs to natural number. Okay, and write f of n is equal to y. F of n is equal to y. This is for even. Aita. Next, order same barkolti. So n plus 1 by 2 is equal to y. Aita. So now n plus 1 is equal to y, 2y. So n is equal to 2y minus 1. Multiples of 2 minus 1 ಅಂತ ಹೇಳಿದ್ರೆ it's actually even number only. Aita. So it belongs to natural number. So once again same line ಬರೆದ್ರೆ ಆಯ್ತು ಆಯ್ತಾ. It's actually like ಒಂದು random ಆಗಿ ಇದೊಂದನ್ನ ಒಂದೇ ಸತಿ ಬರೀರಿ. So ಇಲ್ಲೂ ಕೂಡ so f of n is equal to y ಅಂತ ಬರುತ್ತೆ. So we can easily say that f of n is onto, f of n is onto. ಅರ್ಥ ಆಯ್ತಾ. ಸೊ ವೆರಿ ಇಂಪಾರ್ಟೆಂಟ್ ಮಕ್ಕಳೇ, ಇದು ಬಂದೇ ಬರುತ್ತೆ, ಈ ತರ ಕ್ವಶನ್ಸ್ಗಳು ಬಂದೇ ಬರುತ್ತೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್, ಸೊ ನಿಮ್ಮ ಮಾಡೆಲ್ ಪೇಪರ್ ಅಲ್ಲಿ ತುಂಬಾ ಸಲ ಬಂದೋಗಿದೆ ಇನ್ವರ್ಟಿಬಲ್ ಫಂಕ್ಷನ್ಸ್. ಆಯ್ತಾ, ಇನ್ವರ್ಟಿಬಲ್ ಫಂಕ್ಷನ್ಸ್ ಕೂಡ ತುಂಬಾ ಅಂದ್ರೆ ತುಂಬಾ ಈಸಿ ಕಂಡು. ಓಕೆ, ನಾನು ಹೇಳ್ಕೊಡ್ತೀನಿ ಕ್ಲಿಯರ್ ಆಗಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಒಂದು ಕ್ವಶನ್ಸ್ ಬಂದೇ ಬರುತ್ತೆ. ಓಕೆ, ಇಲ್ಲ ಬೈಜೆಕ್ಟಿವ್ ಇಲ್ಲ ಅಂತ ಹೇಳಿದ್ರೆ ಈ ಕ್ವಶನ್ಸ್ಗಳು ಮಕ್ಕಳೇ. ಓಕೆ, ಸೊ ಇದನ್ನ ನಿಮ್ಗೆ ನೋಡಿರ್ತಾರೆ ಹೆಂಗ್ ಸಾಲ್ವ್ ಮಾಡೋದು ಅಂತ ಗೊತ್ತಿರಬೇಕು. ಸೊ ಲೆಟ್ ಸಾಲ್ವ್ ದಿಸ್. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x plus 3 ಅಲ್ವಾ. ಎಫ್ ಆಫ್ ಎಕ್ಸ್ ಇಕ್ವಲ್ 4x plus 3 ಈ ತರ ಬರ್ಕೊಳ್ಳಿ. ಇದಾದ್ಮೇಲೆ ರೈಟ್ ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ವೈ ಮಕ್ಕಳೇ. ಓಕೆ, ಈ ಆನ್ ಟು ಗೆ ಸಾಲ್ವ್ ಮಾಡ್ತೀವಲ್ಲ ಸೇಮ್ ಸ್ಟೆಪ್. ಅದಾದ್ಮೇಲೆ 4x plus 3 is equal to y. ಆಯ್ತಾ. ಸೊ ನೆಕ್ಸ್ಟ್ ಸಾಲ್ವ್ ಫಾರ್ x. 4x is equal to y minus 3. So x is equal to y minus 3 by 4. So this is what your g of y. So g of y is equal to y minus 3 by 4. ಇದನ್ನ ಇಷ್ಟು ಬರ್ಕೋಬೇಕು, y minus 3 by 4. ಸೊ ಸೇಮ್ ಆನ್ ಟು ಏನ್ ಮಾಡ್ತೀವಿ ಅದೇ ಕಂಡೀಷನ್. ಈಗ ಇರೋದು ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್. ಆಯ್ತಾ. ಸೊ ಇವಾಗ ಫಾಗ್ FOG ಅಂಡ್ GOF ಎರಡು ಮಾಡಬೇಕು, ಫಾಗ್ ಅಂಡ್ ಗಾಫ್. ಓಕೆ, ತಲೆನೇ ಕೆಡಿಸ್ಕೋಬೇಡಿ, ನಾನು ಹೇಳ್ದಂಗೆ ಮಾಡಿ ಆರಾಮ್ಸೆ ಬರುತ್ತೆ. ಸೊ ನಾವು ಫಾಗ್ ಅಂದ್ರೆ ಫಸ್ಟ್ ಆಫ್ ಆಲ್ ಇದ್ರ ಎಕ್ಸ್ಪ್ಯಾಂಡ್ ಮಾಡಿ ಬರೀರಿ, ಎಫ್ ಆಫ್ ಜಿ ಆಫ್ ವೈ ಅಲ್ವಾ. ಸೊ ಈಗ ಎಫ್ ಆಫ್ ಜಿ ಆಫ್ ವೈ ಅಂದ್ರೆ ಏನ್ ಮಕ್ಳೆ, y minus 3 by 4 ಇದನ್ನ ಒಳಗೆ ಬರ್ಕೊಳ್ಳಿ. ಸೊ y minus 3 by 4 ಅಲ್ವಾ. ಓಕೆ, ಇವಾಗ ಅರ್ಥ ಮಾಡ್ಕೊಳ್ಳಿ ಇದನ್ನ. ಎಫ್ ಆಫ್ ಎಕ್ಸ್ ಅಂತ ಹೇಳಿದ್ರೆ 4x plus 3 ಕರೆಕ್ಟಾ. ಎಫ್ ಆಫ್ ಎಕ್ಸ್ ಅಂದ್ರೆ 4x plus 3. ಇವಾಗ ನಾನು ಇಫ್ ಐ ರೀಪ್ಲೇಸ್ ದಿಸ್ ಬೈ ಎಫ್ ಆಫ್ ಪವನ್. ಸೊ ಎಫ್ ಆಫ್ ಪವನ್ ಅಂದ್ರೆ ಇಲ್ಲಿ ಎಕ್ಸ್ ಇತ್ತು, ಎಕ್ಸ್ ನ ಚೇಂಜ್ ಮಾಡಿದೆ. ಈಗ ಎಫ್ ಆಫ್ ಪವನ್ ಅಂದ್ರೆ ಸೊ 4 ಪವನ್ ರೈಟ್. ಸೊ 4 ಪವನ್ ಪ್ಲಸ್ 3 ಹಿಂಗ್ ಬರುತ್ತಾ, 4 ಪವನ್ ಪ್ಲಸ್ 3. ಸೊ ಏನ್ ಮಾಡ್ತಿದೆ, ಬರೀ ಪವನ್ ಈ ಎಕ್ಸ್ ಏನಿದೆ ಅದನ್ನ ಮಾತ್ರ ನಾನು ಚೇಂಜ್ ಮಾಡ್ತಿದ್ದೀನಿ, ಕರೆಕ್ಟ್ ಅಲ್ವಾ. ಸೊ ಇವಾಗ ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಮಕ್ಳೆ. ಓಕೆ, ಸೊ ಎಫ್ ಆಫ್ ವೈ ಮೈನಸ್ 3 ಅಂತ ಹೇಳಿದ್ರೆ ಇಟ್ ಇಸ್ 4 ಆಫ್ ಇಲ್ಲಿ ಪ್ಲಸ್ 3 ಅಲ್ವಾ. ಸೊ ವಾಟ್ ಇಸ್ ದಿಸ್, ಸೊ ವೈ ಮೈನಸ್ 3 by 4. ಸೊ ಇನ್ ದಿಸ್ ಕೇಸ್ 4 ಮತ್ತೆ 4 ಕ್ಯಾನ್ಸಲ್ ಆಗುತ್ತೆ. ಸೊ ವಿ ಗೆಟ್ ವೈ ಮೈನಸ್ 3 plus 3. ಇಲ್ಲಿ ಮೈನಸ್ 3 ಕ್ಯಾನ್ಸಲ್ ಆಗಿ ವೈ ಬಂತು. ಸೊ ಫಾಗ್ ಇಸ್ ಈಕ್ವಲ್ ಟು ವೈ ಬಂತು. ಓಕೆ, ಸೊ ದಟ್ ಇಂಪ್ಲೈಸ್ ವಿ ಕ್ಯಾನ್ ಸೇ FOG is equal to IY ಕಂಡ್ರು. FOG is equal to IY. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ. IY ಅಂದ್ರೆ ಏನಂತ ತಲೆ ಕೆಡಿಸ್ಕೋಬೇಡಿ, ದಿಸ್ ಇಸ್ ದ ಫಾರ್ಮುಲಾ. Okay, so this is the standard formula when it comes to invertible functions. So fog is equal to IY ಅಂತ ಬರೀತೀವಿ ಮಕ್ಕಳೇ. Okay, next ಇವಾಗ ಅದರ್ ಸೈಡ್ ಮಾಡೋಣ. Okay, so ಗಾಫ್ ಅಂದ್ರೆ ಏನು, ಸೊ g of f of x ಅಲ್ವಾ. ಸೊ f of x, ಸೊ g of f of x ಅಂದ್ರೆ it is 4x plus 3 ಮಕ್ಕಳೇ, 4x plus 3. ಸೊ ಇವಾಗ g of y ಅಂದ್ರೆ ನೋಡಿ, ಸೊ g of y ಅಂದ್ರೆ ಇಟ್ಸ್ ಆಕ್ಚುಲಿ y minus 3 by 4, y minus 3 by 4 ಅಲ್ವಾ. ಈಗ g of ಪವನ್, ಸೊ ಈಗ g of ಪವನ್ ಅಂತ ತಗೊಂಡ್ರೆ so it is only y will replace by pawan alva. So pawan minus 3 by 4. Yes or no? So the same concept we are going to take now. So what we are going to do here is so 4x plus 3 minus 3 whole divided by 4. First 3 ಮತ್ತೆ 3 cancel ಮಾಡಿ. So 4x by 4 ಬರುತ್ತೆ. The answer is x ಮಕ್ಕಳೇ. So we got GOF is equal to x. So the formula is GOF is equal to IX control. So GOF is equal to IX. ಅದು ಬರಿಬೇಕು ಆಯ್ತಾ. ಗಾಫ್, ಸೊ ಇಲ್ಲಿ ನೋಡಿ ಫಾಗ್ ಎಲ್ಲೆಲ್ಲಿ ಯಾವ್ದ್ರಲ್ಲಿ ಎಂಡ್ ಆಗ್ತಿದೆ, y ಅಲ್ಲಿ ಎಂಡ್ ಆಗ್ತಿದೆ, ದಟ್ ಮೀನ್ಸ್ IY ಆಯ್ತಾ. ಗಾಫ್ ಎಫ್ ಆಫ್ ಎಕ್ಸ್ ಅಲ್ಲಿ ಎಂಡ್ ಆಗ್ತಿದೆ, ದಟ್ ಮೀನ್ಸ್ x. ಅಷ್ಟೇ ಫಾರ್ಮುಲಾ, ಏನ್ ಜಾಸ್ತಿ ಕೆಡಿಸ್ಕೋಬೇಡಿ ಆಯ್ತಾ. ಸೊ ದೆನ್ ಇನ್ ದ ಕನ್ಕ್ಲೂಷನ್ ಫಾಗ್ is equal to IY, ಗಾಫ್ is equal to IX, f is invertible, right? f is invertible ಆಯ್ತಾ. ಇದಾದ್ಮೇಲೆ ಒಂದು ದೊಡ್ಡ ಮಿಸ್ಟೇಕ್ ಮಾಡ್ತಾರೆ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಬರೆಯುವಾಗ. ಐ ಡೋಂಟ್ ನೋ ವೇರ್ ಟು ರೈಟ್ ಹಿಯರ್ ಮಕ್ಕಳೇ. ಓಕೆ, ಸೊ ನಾವು ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇದೇ ತರನೇ ಬರೀಬೇಕು. ಐ ಹೋಪ್ ಇಟ್ಸ್ ವಿಸಿಬಲ್. ಎಫ್
ಟಾಪ್ ಅಲ್ಲಿ -1 ಪವರ್ ಇಸ್ -1 ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಈ ಜಿ ಆಫ್ ವೈ ಇದೆಯಲ್ಲ, ಜಿ ಆಫ್ ವೈ ನ ಎಕ್ಸ್ ಅಂತ ಬರೀರಿ ಅಷ್ಟೇ, ಏನೇನಿದೆ ಅದನ್ನೆಲ್ಲ ಎಕ್ಸ್ ಅಂತಾನೆ ಬರ್ಕೊಳ್ಳಿ. ಸೊ ಎಕ್ಸ್ -3 ಡಿವೈಡೆಡ್ ಬೈ 4, ಎಕ್ಸ್ -3 ಡಿವೈಡೆಡ್ ಬೈ 4 ಇಸ್ ದ ಫೈನಲ್ ಆನ್ಸರ್. ಓಕೆ, x -3 divided by 4 is the final answer. ಅರ್ಥ ಆಯ್ತಾ? ಆ g of y ನೇ we write x -3 divided by 4 ಇಷ್ಟು ಬರೆದ್ರೆ ಸಾಕು. ಸೊ ವಿಲ್ ಗೆಟ್ 5 out of 5 ಆಯ್ತಾ? ಸೊ ವೆರಿ ಸಿಂಪಲ್ ಕಾನ್ಸೆಪ್ಟ್, ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಐ ರಿಯಲಿ ವಾಂಟ್ ಯು ಟು ಸ್ಕೋರ್ 5 out of 5 ಇನ್ ದಿಸ್ ಮಕ್ಳೆ. ಓಕೆ, ಸೊ ಇದ್ರ ಹತ್ರ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡೋಣ. Yeah, so 3 minus 4x to show that it is f is invertible, alva. So let's solve directly. So first f of x is equal to y. So 3 minus 4x is equal to y. See, y is agi use ಮಾಡ್ಕೊಳ್ಳೈತಾ. So y is agi solve ಅಂತ ಹೇಳಿದ್ರೆ x ಪಾಸಿಟಿವ್ ಆಗಿ ಮಾಡ್ಕೊಳ್ಳೋದು is y's ಇಲ್ಲಿ. So 3 minus y is equal to 4x ಅಲ್ವಾ. So what is 4x ಮಕ್ಕಳೇ? 4x is equal to 3 minus y. So x is equal to 3 minus y by 4. So this is your g of y. So g of y is equal to 3 minus y by 4 ಅಲ್ವಾ. So 3 minus y by 4. This is our g of y. ಈಗ fog and goff. So fog and goff ಗೆ very simple concept. So fog ಅಂದ್ರೆ f of g of y ಅಲ್ವಾ, f of g of y. So now f of g of y ಅಂದ್ರೆ it is 3 minus y by 4 ಅಲ್ವಾ. So 3 minus y by 4. Okay, ಈಗ f of x ಅಂದ್ರೆ ಮಕ್ಕಳೇ 3 minus 4x. f of ಪವನ್ ಅಂದ್ರೆ 3 minus 4 ಪವನ್. So f of this ಅಂದ್ರೆ ಏನು? So it is 3 minus 4 of this ಅಲ್ವಾ. So 3 minus y by 4. Okay, ಇಲ್ಲಿ ಕೇರ್ಫುಲ್ ಆಗಿರಿ. ಫಸ್ಟ್ 4 and 4 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 3 minus 3 ಆಗುತ್ತೆ. -3 plus y ಆಗುತ್ತೆ. ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. -3 plus 3 ಕ್ಯಾನ್ಸಲ್. So we get y ಕಂಡ್ರು. ಅರ್ಥ ಆಯ್ತಾ? We get y. So this is fog. Next goff. So GOF. So GOF ಅಂದ್ರೆ so g of f of x ಅಲ್ವಾ. So g of f of x. So g of f of x ಅಂದ್ರೆ ಏನು ಮಕ್ಕಳೇ? So 3 minus 4x ಅಲ್ವಾ. So 3 minus 4x. Now g of y ಅಂದ್ರೆ 3 minus y by 4. 3 minus y by 4. So g of ಪವನ್ ಅಂದ್ರೆ 3 minus ಪವನ್ by 4 ಆಗುತ್ತೆ. So g of ಇದು ಅಂದ್ರೆ ಏನಾಗುತ್ತೆ? So this is nothing but 3 minus ಇದು ಅಲ್ವಾ. So 3 minus 4x divided by 4 ಅಂತ. ಇಲ್ಲಿ ಕೇರ್ಫುಲ್ ಆಗಿದೆ ಆಯ್ತಾ. ಸಿ ನಾವು ಐ ರೀಪ್ಲೇಸ್ಡ್ ಒನ್ ಟರ್ಮ್ ಅಲ್ಲಿ y ಬರೆಯೋ ಜಾಗದಲ್ಲಿ 3 minus 4x ಬರುತ್ತೆ. ಸೊ ಬ್ರಾಕೆಟ್ ತಗೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಲ್ಲೇ ನೀವು ಕನ್ಫ್ಯೂಷನ್ ಆಗಿ ಮಿಸ್ ಮಾಡ್ಕೊಳ್ಳೋದು ಆಯ್ತಾ. ಸೊ ಈಗ 3 minus 3 plus 4x ಹೋಲ್ ಡಿವೈಡ್ ಬೈ 4 ಅಂತ ಬಂತು. 3 ಕ್ಯಾನ್ಸಲ್. ಸೊ 4x by 4 ಅಂತ ಬಂತು. 4x by 4 ಅರ್ಥ ಆಯ್ತಾ. ಸೊ ಕನ್ಕ್ಲೂಷನ್ ಬರೀತೀನಿ. ಸೊ fog is equal to iy and goff is equal to ix. Hence f is invertible. F is invertible. So f inverse of x is equal to g of y. So g of y previous case ಅಲ್ಲಿ ಏನಾಗಿತ್ತು? So g of y is 3 minus y by 4 ಅಲ್ವಾ. So ಇದನ್ನಾಗುತ್ತೆ 3 minus x divided by 4 ಮಕ್ಕಳೇ. ಇಷ್ಟು ಬರೋದೇ ಸಾಕು. You will get 5 out of 5. ಅರ್ಥ ಆಯ್ತಾ? f inverse of x ಇದೇ ಕಾನ್ಸೆಪ್ಟ್ ಮೇಲೆ ಬರೆದುಕೊಂಡು. ಸೊ ಪ್ಲೀಸ್ ಪ್ರಾಕ್ಟೀಸ್ ವೆಲ್ ಮಕ್ಕಳೇ. ಓಕೆ, ಯಾ. ಸೊ ಇಷ್ಟು ಸಾಕೊಂಡು. ಸೊ ಪ್ಲೀಸ್ ಪ್ರಾಕ್ಟೀಸ್ ವೆಲ್ ಅಂಡ್ ಇದೇ ತರ ಕ್ವಶನ್ಸ್ ಕೊಟ್ಟು ಅಲ್ಲಿ ಇಲ್ಲಿ ವೇರಿಯೇಬಲ್ ನ ಚೇಂಜ್ ಮಾಡ್ತಾರೆ ಮಕ್ಕಳೇ. ಓಕೆ, ಸೊ ನಿಮಗೆ ಇದು ಮಾಡೋದು ಗೊತ್ತಿರಬೇಕು. ಅಂಡ್ ಐ ಫೀಲ್ ದಟ್ ಮಕ್ಕಳೇ, ಸೊ ದಿಸ್ ಇಸ್ ಆಕ್ಚುಲಿ ಲೈಕ್ ಮೋರ್ ದನ್ ಎನಫ್ ಫಾರ್ ಯು ಟು ಲೈಕ್ ಗೆಟ್ ಪ್ರಿಪೇರ್ ಫಾರ್ ಯುವರ್ ಫೈನಲ್ ಎಕ್ಸಾಮಿನೇಷನ್ಸ್. ಸೊ ಐ ಹೋಪ್ ನಿಮಗೆ ಯೂಸ್ ಆಗ್ತಿದೆ ಅಂತ. ಸೊ ಯೂಸ್ ಆಗ್ತಿದ್ರೆ ಯು ನೋ ವಾಟ್ ಯು ಟು ಡೂ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಫಾಲೋ ಆಲ್ ಮೈ ವಿಡಿಯೋಸ್ so that ನೀವು ಕೂಡ ಒಳ್ಳೆ ಸ್ಕೋರ್ ಮಾಡಬಹುದು. ಓಕೆ, ಸೊ ಯೂಸ್ ಆಗ್ತಿದ್ರೆ ಸೊ ಪ್ಲೀಸ್ ಪುಟ್ ಇಟ್ ಇನ್ ದ ಕಮೆಂಟ್ ಸೆಕ್ಷನ್ ಮಕ್ಕಳೇ ಯೂಸ್ ಆಗ್ತಿದೆ ಅಂತ. ಸೊ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಥ್ಯಾಂಕ್ ಯು ಸೋ ಮಚ್.